ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೀನು ₹1,00,000 ಕಾಣಿಕೆ ಕೊಟ್ಟರೂ ಕೂಡ ನಿನ್ನನ್ನು ಕೇವಲ ಭಕ್ತ ಅಂತ ಕರೆಯುತ್ತಾರೆ. ಅದೇ ಹಸಿದವನಿಗೆ ಊಟ ಕೊಟ್ಟರೆ ಅವನೇ ನಿನ್ನನ್ನು ದೇವರು ಅಂತ ಕರೆಯುತ್ತಾನೆ. ಅದನ್ನು ಅರಿತುಕೋಬೇಕಷ್ಟೇನೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮನೆ ಹತ್ತಿರ ಯಾವ್ಯಾವ ಗಿಡ ಇದ್ದರೆ ಒಳ್ಳೆಯದು, ಏನು ಫಲ ಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮ ಮನೆಯ ಸುತ್ತ ಯಾವ ಗಿಡವಿದ್ದರೆ ಏನು ಫಲ ಎಂಬುದನ್ನು ತಿಳ್ಕೊಳ್ಳೋಣ. ಮನೆಯ ಮುಂದೆ ತೆಂಗಿನಕಾಯಿ ಮರವಿದ್ದರೆ ಮನಸ್ಸಿಗೆ ನೆಮ್ಮದಿ ದೊರೆಯುವುದೋ? ಕಲ್ಪವೃಕ್ಷವೆಂದು ಕರೆಯಲ್ಪಡುವ ಇದರಿಂದ ಸಮಾಜದಲ್ಲಿ ಮನೆಯ ಸದಸ್ಯರಿಗೆ ಗೌರವ ಮರ್ಯಾದೆ ದೊರಕುವುದೋ? ಮನೆಯ ಮುಂದೆ ಪಾರಿಜಾತದ ಹೂವಿದ್ದರೆ ಲಕ್ಷವಿದ್ದರೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವಾಗುವುದು, ಆ ಮನೆಗೆ ಶುಭವಾಗುವುದು. ಮನೆಯ ಮುಂದೆ ಮಲ್ಲಿಗೆ ಗಿಡವಿದ್ದರೆ ಸರ್ವ ಕಾರ್ಯಗಳಲ್ಲಿ ಸಿದ್ಧಿ ದೊರಕುವುದು, ಶುಭ ಫಲಗಳು ಅದಕ್ಕೆ ಲಭಿಸುತ್ತೆ. ಮನೆಯ ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಬಾಳೆ ಗಿಡ ಇದ್ದರೆ ಮನೆಯ ಸುಖ ಸಮೃದ್ಧಿಯು ತರುತ್ತದೆ. ಬಾಳೆ ಗಿಡವನ್ನು ಭಗವಾನ್ ವಿಷ್ಣುವಿನ ನಿವಾಸ ಎಂದು ನಂಬಲಾಗಿದೆ. ಮನೆಯ ಮುಂದೆ ಕೇದಿಗೆ ಸಸ್ಯವಿದ್ದರೆ ನಿಮ್ಮ ಶತ್ರುಗಳು ನಾಶವಾಗುವುದು. ಮುತ್ತಲ ಗಿಡವು ಮನೆಗೆ ಬ್ರಹ್ಮಶಕ್ತಿಯನ್ನು ಕೊಡುತ್ತದೆ. ಶ್ರೀಗಂಧ ಮತ್ತು ಹಲಸಿನ ಗಿಡವು ದುಃಖ ದಾರಿದ್ರ್ಯ ನಿವಾರಣೆ ಮಾಡುತ್ತದೆ. ಬಿದಿರಿನ ಗಿಡವನ್ನು ನೆಡುವುದರಿಂದ ಕಳ್ಳಕಾಕರ ಭಯ ದೂರವಾಗುತ್ತದೆ, ಮನೆಯ ರಕ್ಷಣೆಯನ್ನು ಮಾಡುತ್ತದೆ. ಕಗ್ಗಲಿ ವೃಕ್ಷವನ್ನು ಹಚ್ಚುವುದರಿಂದ ಮನೆಯಲ್ಲಿ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ದಾಳಿಂಬೆ ಗಿಡವನ್ನು ಹಚ್ಚುವುದರಿಂದ ಮನೆಯಲ್ಲಿ ವಿವಾಹ ಯೋಗ್ಯ ಯುವಕ ಯುವತಿಯರಿಗೆ ಬೇಗ ಕಂಕಣ ಬಲ ಕೂಡಿ ಬರುವುದು, ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ಹೆಚ್ಚುವುದು. ಮನೆಯ ಮುಂದೆ ಅಶೋಕ ಮರವಿದ್ದರೆ ಸುಖ ಶಾಂತಿ ನೆಲೆಸುವುದು. ಮನೆಯ ಮುಂದೆ ಬಸರಿ ಮರವಿದ್ದರೆ ಎರಡನೇ ಮಾಡಿದಷ್ಟು ಪುಣ್ಯ ದೊರಕುವುದು. ಮನೆಯ ಸಮೀಪ ಬೇವಿನ ಗಿಡವಿದ್ದರೆ ಆಯಸ್ಸು ವೃದ್ಧಿಯಾಗುವುದು, ಸೂರ್ಯದೇವನ ಅನುಗ್ರಹವಾಗುವುದು, ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವುದು. ನೇರಳೆ ಹಣ್ಣಿನ ಗಿಡವಿದ್ದರೆ ಕುಲದ ಗೌರವ ಹೆಚ್ಚಾಗುವುದು. ಸ್ತ್ರೀ ಸಂತಾನ ಬಯಸುವವರು ನೇರಳೆ ಗಿಡವನ್ನು ಹಚ್ಚಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮನೆಯ ಹತ್ತಿರ ಬಿಲ್ವಪತ್ರೆಯ ಮರ ಇದ್ದರೆ ಅಪಮೃತ್ಯು ದೋಷ ನಿವಾರಣೆಯಾಗುವುದು, ದುಃಖ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಮನೆಯ ಹತ್ತಿರ ಇರುವ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಪಾಪಗಳು ಪರಿಹಾರವಾಗುವುದು. ಮನೆಯ ಹತ್ತಿರ ಗುಡ್ಡದ ನೆಲ್ಲಿಕಾಯಿ ಗಿಡವನ್ನು ಹಚ್ಚುವುದರಿಂದ ಸಿರಿ ಸಂಪತ್ತು ಲಭಿಸುವುದು. ಇದರ ನೀರನ್ನು ಕುಡಿಯುವುದರಿಂದ ರೋಗಗಳಿಗೆ ನಿವಾರಣೆಯಾಗತ್ತೆ ಅಂತ ಇಂದವರು ಹೇಳಿದ್ದಾರೆ. ಅದರಿಂದ ಎಲ್ಲ ಅದ್ರ ಬಗ್ಗೆ ತಿಳ್ಕೋಬೇಕು. ಇವತ್ತು ನಾವು ಯಾವ್ಯಾವ ಗಿಡ ಮನೆ ಹತ್ರ ಇದ್ದರೆ ಮನೆಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/6/2025 ಶನಿವಾರ, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ತಿಥಿ ತದಿಗೆ, ಹಗಲು 12:25, ನಕ್ಷತ್ರ ಪುಷ್ಯ, ಬೆಳಿಗ್ಗೆ 8:34, ಮಳೆ ಆರಿದ್ರೆ 3ನೇ ಪಾದ, ರಾಹುಕಾಲ 9:14ರಿಂದ 10:50 ತನಕ ಇದೆ. ಗುಳಿಕ ಕಾಲ 6 ಗಂಟೆ 1 ನಿಮಿಷದಿಂದ 7 ಗಂಟೆ 38 ನಿಮಿಷ ತನಕ ಇದೆ. ಯಮಗಂಟ ಕಾಲ 2 ಗಂಟೆ 2 ನಿಮಿಷದಿಂದ 3 ಗಂಟೆ 38 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.